ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡೀನಿ. ಇವತ್ತಿನ ಡೇ ಹೇಗಿರುತ್ತೆ ಅಂತ ತೋರಿಸ್ತೀನಿ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ನೋಡಿ ತರ್ಲೆ ನನ್ನ ಮಕ್ಕಳು ಮುಂಜಾನೆ ಎದ್ಗಟ್ಲೆ ಏನು ಮಾಡಕೊಂತಾರ ನೋಡಿ ಗೈಸಿ ಅವ್ರು. ಹಾಯ್ ಮಾಡು ಮನು. ಮನು ತರ್ಲೆ ನನ್ನ ಮಗ. ಗೈಸ್ ಒಂದು ಲೆಕ್ಕಕ್ಕೆ ಮಕ್ಕಳದೇ ಬೇಸ್ ಅನ್ನಿಸ್ತೈತಿ. ಯಾಕಂದ್ರೆ ಬೆಳಗ್ಗೆ ಆದರೂ ಆಡೋದೇ ಅವ್ರದ್ದು ಕೆಲಸ. ನೋಡ್ರಿ ಈ ಕಡೆ ಚಹಾ ಮಾಡೋಕ್ಕಿಟ್ಟಿದ್ದೆ, ಒಂದು ಕಡೆ ಸಾಂಬಾರು ಮಾಡೋಕ್ಕೆ ಕುಕ್ಕರ್ಗೆ ಬೇಳೆ ಹಾಕಿಟ್ಟಿದ್ದೆ, ಅದು ಕೂಡ ಆಗೈತಿ. ಹಾಯ್ ಗೈಸ್, ಆಗಲೇ ಚಹಾ ಕುಡಿಯೋದು ಅಷ್ಟೇ. ವಿಡಿಯೋನ ಅಲ್ಲಿಗೆ ಸ್ಟಾಪ್ ಮಾಡಿದ್ದೆ. ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಸ್ವಲ್ಪ ಹುಣ್ಣಿಮೆ ಅಲ್ಲ, ಸ್ವಲ್ಪ ಮನೇಲಿ ಕೆಲಸ, ಹಾಗೆ ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಹಂಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ. ಈಗ ನೋಡಿರಿ ರೆಡಿ ಕೂಡ ಆದೆ. ಈಗ ಹೊಂಟಿದ್ವಿ. ಅಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಅಂತ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಅದೇ ನಾನು ಹೋಗ್ತಾ ಹೇಳ್ತೀನಂತ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಹಾಗೆ ನಾನು ಕೂಡ ಸಾರಿ ಹಾಕ್ಕೊಂಡು ರೆಡಿಯಾದೆ. ಈ ಸೀರೆನ ಬಂದುಬಿಟ್ಟು ನಮ್ಮ ಮನೆಯವರು ನನಗೆ ವರ್ಷದ ದಿನವೇ ಕೊಡಿಸಿದ್ರು. ಸೀರೆ ಬಂದುಬಿಟ್ಟು ತುಂಬಾ ಚೆನ್ನಾಗಿದೆ ಗೈಸ್. ಈ ಕಲರ್ ಅಂದರೆ ನನಗೆ ತುಂಬ ಇಷ್ಟ. ಹಾಗೆ ನಾನು ಕೂಡ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಬಂದ್ರಿ ಇಲ್ಲೇ ಚಾಡಿ ಉಪ್ಪಿರಾದಿ ಹೊತ್ಕೊಂಡು. ಮನು ಕೂಡ ರೆಡಿಯಾಗಿ ನೋಡ್ರಿ. ಮನು ಅಷ್ಟ ಕರ್ಕೊಂಡು ಹೊಂಟಿವಿ ಗೈಸ್. ನಾವು ಪ್ರಗತಿನ ಇಲ್ಲೇ ಬಿಟ್ಟು ಹೊಂಟಿವಿ. ಹಂಗಾಗಿ ಸ್ವಲ್ಪ ಅವರು ಬೇಜಾರಾಗ್ಯಾರ. ಏನೂ ಮಾಡೋಕ್ಕಾಗಲ್ಲ. ನಾವು ಹೊರಟಿರೋದೇ ಬೈಕಿನ ಮೇಲೆ, ಅವರಿಗೆ ಜಾಗ ಸಾಲಲ್ಲ. ಹಂಗಾಗಿ ನಾವು ಅಷ್ಟೇ ಹೊಂಟಿವಿ ನೋಡ್ರಿ. ಮನು ಹಾಯ್. ಹೋಗಂಬರಿ ಗೈಸ್. ಇಲ್ಲಿ ನೋಡಿ, ಇಲ್ಲಿ ಮನು ತಗೊಂಬಂದಿಯಲ್ಲ, ಅಲ್ಲೇ ಬಾ. ಹಾಂ ಗೈಸ್ ನೋಡ್ರಿ, ಈಗ ಬಂದ್ವಿ ಇಲ್ಲಿಗೆ. ತುಂಬಾ ಗದ್ದಲ ಇದೆ. ಮನು ಗೈಸ್ ನೋಡ್ರಿ, ಟ್ರೈನ್ ಬಂತು, ತೋರಿಸ್ತೀನಿ. ಎಲ್ಲಿ ತುಂಬಾನೇ ರಶ್ ಇದೆ. ನಾವು ಇಲ್ಲಿ ಜ್ಯೂಸ್ ಕುಡಿಬೇಕಂತ ಬಂದ್ವಿ. ಮನುಗ್ ಜ್ಯೂಸ್ ಅಂತ. ಮನು ನೋಡಿ ಗೈಸ್, ಮನನ್ ಪ್ಯಾಂಟ್ ಲೂಸ್ ಆಗಿತ್ತ ಅಂತ ಅವನಿಗೆ ಒಂದು ಬೆರೆಟ್ ತಗೊಂಡ್ವಿ. ತುಂಬಾನೇ ಗದ್ದಲ ಇದೆ ಇಲ್ಲಿ. ತುಂಬಾನೇ ಬಿಸಿಲಿರೋದ್ರಿಂದ ಚಿಕ್ಕ ಮಕ್ಕಳು ಏನಾದರೂ ಕರ್ಕೊಂಬಂದ್ರೆ ಸುಮ್ಮನೆ ಇರಲ್ಲ ಗೈಸ್.
ನಾವು ಹುಲಿಯಮ್ಮನ ಗುಡಿ ಒಳಗೆ ಹೋಗಿ ದರ್ಶನ ಆಗಕ್ಕಾಗಲಿಲ್ಲ, ಏಕೆಂದರೆ ತುಂಬಾ ರಶ್ ಇತ್ತು. ಹಂಗಾಗಿ ಅಲ್ಲೇ ಹೊಳಿ ತನಕ ಪೂಜೆ ಮಾಡಿಸಿ ಅಲ್ಲೇ ಕಾಯಿ ಹೊಡೆಸ್ಕೊಂಡು ಬಂದ್ವಿ. ಈಗ ನೋಡ್ರಿ ವ್ಯೂ ಎಷ್ಟು ಚಂದ ಐತಿ, ಎಲ್ಲಿ ನೋಡಿದ್ರು ಹಸಿರೇ. ಗಂಗಾವತಿ ಹೊಸಪೇಟೆ ಸೈಡ್ ಅಂತೂ ಭತ್ತದ ನಾಡಂತಾನೆ ಫೇಮಸ್ ಆಗಿರೋ ಈ ಸೈಡ್ ತುಂಬಾನೇ ಚೆನ್ನಾಗಿದೆ. ಇನ್ನು ಗದ್ದೆ ಹಚ್ಚಿಲ್ಲ ಗೈಸ್, ಆದ್ರೂ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲಿ ನೋಡಿದ್ರು ಹಸಿರೇ, ಆ ಮರಗಳು ಗಿಡಗಳು, ಹಾಗೆ ಅವೆಲ್ಲ ಅಂದ್ರೇನೆ ಒಂದು ಮನ್ಸಿಗೆ ಏನೋ ಒಂದು ಖುಷಿ. ಹಸಿರು ನೋಡಿದ್ರೆ ಅನ್ನೋ ತರ ಫೀಲ್ ಆಗುತ್ತೆ. ಇಲ್ಲಿ ಬಂದ್ರೆ ತುಂಬಾನೇ ಸಖತ್ತಾಗಿದೆ. ಹಾಗೆ ನಾವು ಹೊರಟಿದ್ವಿ ಅದೇ ರೂಟಲ್ಲಿ ಬರೋ ಮಾರ್ಕಂಡೇಶ್ವರ ದೇವಸ್ಥಾನಕ್ಕೆ. ನೋಡಿ ಗೈಸ್, ನಾವು ಕೂಡ ಬಂದ್ವಿ. ಬಂದಾದ್ಮೇಲೆ ಹುಲಿಯಮ್ಮ ಗುಡಿಯಲ್ಲಿ ಕುಂದ್ರೋಕ್ಕೂ ಸತಿ ಆಗಲಿಲ್ಲ ನಮಗೆ, ಅಲ್ಲಿ ಅಷ್ಟೊಂದು ರಶ್ ಇತ್ತು. ಹಾಗೆ ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಕುಂತು ಬಂದ್ವಿ. ತುಂಬಾನೇ ಚೆನ್ನಾಗಿದೆ. ಹುಲಿಯಮ್ಮ ದೇವಿ ದರ್ಶನ ಅಂತೂ ಮಾಡ್ಸೋಕ್ಕಾಗಲಿಲ್ಲ ಗೈಸ್ ನಿಮಗೆ. ಇಲ್ಲೇ ಮಾರ್ಕಂಡೇಶ್ವರ ದೇವಸ್ಥಾನದಲ್ಲಿ ಮಾರ್ಕಂಡೇಶ್ವರ ಆಶೀರ್ವಾದ ಕೊಡಿಸ್ತೀನಿ, ಇಲ್ಲಿದ್ದಾನೆ ತಗೊಂಬಿಡಿ. ತುಂಬಾನೇ ಚೆನ್ನಾಗಿತ್ತು ಗೈಸ್. ಇಲ್ಲಿ ಕೂಡ ವ್ಯೂ ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ನೆಮ್ಮದಿ ಇರೋ ಜಾಗ ಅಂದ್ರೆ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾನೇ ವಿಶಾಲವಾಗಿರೋ ಸ್ಥಳ ಅಂದ್ರೆ ಇದೆ ಗೈಸ್. ತುಂಬಾ ನೆಮ್ಮದಿ, ಮನಸ್ಸಿಗೆ ನೆಮ್ಮದಿ ಬೇಕಂದ್ರೆ ಇಲ್ಲಿ ಬಂದ್ರೆ ಮನಸ್ಸಿಗೆ ನೆಮ್ಮದಿನೇ ಸಿಗುತ್ತೆ ಗೈಸ್. ಇಲ್ಲಿ ತುಂಬಾನೇ ಚೆನ್ನಾಗಿದೆ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಮಾರ್ಕಂಡೇಶ್ವರ ಆಶೀರ್ವಾದ ತಗೊಂಬಿಡಿ. ಹಾಗೆ ಗೈಸ್, ಇವತ್ತು ಏನೋ ಪೂಜೆ ಇರಬೇಕು ವಿಶೇಷ. ಮುಂದೆ ಕೊಡೋಣ ಈ ತರ ತುಂಬಿ ಇಟ್ಟಿದ್ರು ಹೊಳೆ ನೋಡ್ಬೋದು. ಹುಲಿಯಮ್ಮನ ಹೊಳೆಯಲ್ಲಿ ನೀರೇ ಬಿಟ್ಟಿಲ್ಲ, ಅಲ್ಲಿ ನೀರ್ ಬಿಟ್ರೆ ಇಲ್ಲಿಗೆ ಬರುತ್ತೆ ಗೈಸ್. ಇಲ್ಲಿ ಇಲ್ಲ, ಅಲ್ಲಿ ನೀರಿಲ್ಲ, ಯಾಕೋ ಗೊತ್ತಿಲ್ಲ, ನೀರ್ ಬಿಟ್ಟಿಲ್ಲ. ತುಂಬಾನೇ ಒಂಥರ ಕಾಣಿಸ್ತಾ ಇರುತ್ತೆ ನೀರಿರ್ಲಿಕ್ರೆ. ನೀರಿದ್ರೆ ಚಂದ. ವ್ಯೂ ಅಂತೂ ಇಲ್ಲಿ ಸಖತ್ತಾಗಿದೆ ಗೈಸ್. ಸುತ್ತಲ್ಲಿ ಎಲ್ಲಾ ಕಡೆನೂ ಗಿಡ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾವು ಕೂಡ ಒಂದ್ ಸ್ವಲ್ಪ ಹೊರಗಡೆನು ಕುಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಇಲ್ಲಿ ನಾವು ಕುಂತ್ಕೊಂಡಿದ್ದೀವಿ ಗೈಸ್. ಅವ್ರ ಫ್ಯಾಮಿಲಿ, ಇಲ್ಲೊಂದು ಹುಡುಗಿ, ಪುಟ್ಟ ಹುಡುಗಿ, ಅವ್ರ ಫ್ಯಾಮಿಲಿ ಅಲ್ಲಿದೆ. ಇಲ್ಲಿ ಒಂದೇ ಫೋನ್ ತಗೊಂಬಂದು ಅಲ್ಲಿ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದೆ, ನೋಡ್ಬೋದು. ಮಕ್ಕಳ ಮನಸ್ಸೇ ಚಂದ ಗೈಸ್. ನೋಡ್ರಿ, ಈಗ ತಾನೇ ಮನೆಗೆ ಬಂದ್ವಿ. ತುಂಬಾ ರಶ್ ಇತ್ತು, ತುಂಬಾ ಬಿಸಿಲು. ಪ್ರಗತಿ ಶಡು ಹೋಗೈತಿ. ಶಡು ಗುಣ ಆಗೈತಿ ಗೈಸ್. ತುಂಬ ಬಿಸಿಲು ಗೈಸ್. ಇವತ್ತು ಯಾರ್ಯಾರೆಲ್ಲ ಹುಲಿಗೆಮ್ಗೆ ಹೋಗಿರ, ಅಲ್ಲಿ ವಾತಾವರಣ ಹೇಗೈತಿ ಅಂತ ಗೊತ್ತಿರ್ಬೋದು. ತುಂಬಾ ರಶ್ ಐತಿ. ಹಾಗೆ ತುಂಬ ಬಿಸಿಲಿರೋದೊಂದು. ಈ ಥರ ಗದ್ದಲದಾಗ ಯಾವಾಗಲೂ ಹೋಗಿದ್ದಿಲ್ಲ. ಹೋಗಿವಿ, ಆದರೆ ಈ ಥರ ಗದ್ದಲಿದ್ದಾಗ ಹೋಗಿದ್ದಿಲ್ಲ. ಇದೇ ಫಸ್ಟ್ ಟೈಮ್. ಗುಡಿ ಒಳಗೆ ದರ್ಶನ ಮಾಡೋಕ್ಕಾಗಲಿಲ್ಲ, ಹೊರ್ಗಡೆನೇ ದರ್ಶನ ಮಾಡಿಕೊಂಡು ಬಂದ್ವಿ. ಒಳಗೆ ಅಲ್ಲೇ ಪೂಜೆ ಮಾಡಿಸಿ ಕಾಯಿ ಹೊಡೆಸಿ ಅಲ್ಲೇ ದರ್ಶನ ತೊಗೊಂಡು ಬಂದ್ವಿ ಗೈಸ್. ಪಾಳ್ಯಕ್ಕೆ ನಿಂತರೆ ಸಂಜೆ 5-6 ಆಗುತ್ತೆ ಅಂದ್ರು. ಹಂಗಾಗಿ ಮನೆಗೆ ಒಂದು ಹುಡ್ರನ್ನ ಬಿಟ್ಟೋಗಿದ್ದಕ್ಕೆ ಬಂದ್ಬಿಟ್ವಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್. ಪ್ರಗತಿ ಬಾಯ್. ಪ್ರಗತಿ ಶಡು ಪಾಪ ಬಯಸ್ಬಿಟ್ಟು ಇದಕ್ಕೆ ನನಗೆ ನಿಧಾನ ಆಗಲಿಲ್ಲ. ತುಂಬ ಬೇಜಾರಾಯಿತು ಅಲ್ಲಮ್ಮ ಪಾಪ.